ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಡವರು, ದಿನಗೂಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಹೆಲ್ಪ್ ಆಗುವಂತಹ ಈ ಕಂಟೆಂಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಹೆಲ್ಪ್ಫುಲ್ ಆಗಿದೆ. ನೋಡಿ, ಇಲ್ಲಿ ದಿನಗೂಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಅಥವಾ ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳವನ್ನ ಪಡೆಯುವಂತಹ ನೌಕರರು, ಸರ್ಕಾರಿ ನೌಕರರ ಹಾಗೆ ಪ್ರತಿ ತಿಂಗಳು ರಿಟೈರ್ಮೆಂಟ್ ಆದ ಮೇಲೆ ಅಂದ್ರೆ 60 ವರ್ಷ ಆದ ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಪಡೆಯುವ ತರ ಇದ್ದರೆ ಹೇಗಿರುತ್ತದೆ? ತುಂಬಾನೇ ಅನುಕೂಲ ಮತ್ತು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತದೆ ಅಲ್ವಾ? ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಈ ಸ್ಕೀಮಿನ ಪ್ರಕಾರ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಅಂದರೆ ಅಸಂಘಟಿತ ವಲಯದಲ್ಲಿ ದುಡಿಯುವ ಬೀದಿ ವ್ಯಾಪಾರಿಗಳು, ಚಿಂದಿ ಆಯುವವರು, ರಿಕ್ಷಾ ಓಡಿಸುವವರು, ಕೃಷಿ ಕಾರ್ಮಿಕರು, ಬೀಡಿ ಕಟ್ಟುವ ಬೀಡಿ ಕಾರ್ಮಿಕರು, ಅದೇ ರೀತಿಯಾಗಿ ಇಟ್ಟಿಗೆ ತಯಾರಿಸುವ ಕಾರ್ಮಿಕರು, ಇನ್ನು ಮುಂತಾದ ಕಾರ್ಮಿಕರು ಸಹ 60 ವರ್ಷಗಳಾದ ಮೇಲೆ ಸರ್ಕಾರಿ ನೌಕರರ ಹಾಗೆ ಪೆನ್ಷನ್ ಅನ್ನ ಪಡೆಯಬಹುದು. ಬನ್ನಿ ಹಾಗಾದ್ರೆ ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಆ ಸ್ಕೀಮ್ ಯಾವುದು, ಆ ಸ್ಕೀಮ್ ನಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು, ಈ ಸ್ಕೀಮ್ಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ, ಈ ಸ್ಕೀಮ್ ನಲ್ಲಿ ಎಷ್ಟು ಹಣವನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು, ಅದೇ ರೀತಿಯಾಗಿ ಈ ಸ್ಕೀಮ್ ನಲ್ಲಿ ಭಾಗವಹಿಸಲು ಏಜ್ ಎಷ್ಟಾಗಿರಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಬೀದಿ ವ್ಯಾಪಾರಿಗಳು, ದಿನಗೂಲಿ ನೌಕರರು, ಚಿಂದಿ ಆಯುವವರು, ರಿಕ್ಷಾ ಓಡಿಸುವವರು, ಬೀಡಿ ಕಟ್ಟುವ ಬೀಡಿ ಕಾರ್ಮಿಕರು ಸಹ ಸರ್ಕಾರಿ ನೌಕರರ ಹಾಗೆ ಪ್ರತಿ ತಿಂಗಳು ಪೆನ್ಷನ್ ಅನ್ನು ಪಡೆಯಬಹುದಾ? ಹೌದು, ನಿಮಗೆ ಸರ್ಪ್ರೈಸ್ ಆದರೂ ಇದು ನಿಜ. ಹೌದು, ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರು ಸಹ 60 ವರ್ಷಗಳಾದ ಮೇಲೆ ಪೆನ್ಷನ್ ಪಡೆಯುವಂತಹ ಸ್ಕೀಮಿನ ಹೆಸರೇ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ. ಹೌದು, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ, ಶಾರ್ಟ್ ಆಗಿ PMSYM ಅಂತ ಕರೆಯಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ಸ್ಕೀಮ್ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗಿದೆ. ಈ ಸ್ಕೀಮ್ ಅನ್ನ ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರು ಮತ್ತು ಪ್ರತಿ ತಿಂಗಳು 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳ ಪಡೆಯುವಂತವರಿಗಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಈ ಸ್ಕೀಮಿನ ಪ್ರಕಾರ ದಿನಗೂಲಿ ಮಾಡುವಂತಹ ಕಾರ್ಮಿಕರು ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನೌಕರರ ಹಾಗೆ ಪ್ರತಿ ತಿಂಗಳು 60 ವರ್ಷಗಳಾದ ಮೇಲೆ ಸಣ್ಣ ಮೊತ್ತದ ಪೆನ್ಷನ್ ಅಮೌಂಟ್ ಅನ್ನ ಪಡೆಯಬಹುದು. ಸೊ ಹಾಗಾಗಿ ಫ್ರೆಂಡ್ಸ್, ದಿನಗೂಲಿ ಮಾಡುವಂತಹ ಕಾರ್ಮಿಕರು ಮತ್ತು ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳವನ್ನ ಪಡೆಯುವವರಿಗೆ 60 ವರ್ಷಗಳಾದ ಮೇಲೆ ಅವರ ಓಲ್ಡ್ ಏಜ್ ನಲ್ಲಿ ಅವರಿಗೆ ತುಂಬಾನೇ ಅನುಕೂಲವಾಗುತ್ತದೆ. ಅದೇ ರೀತಿಯಾಗಿ ಅವರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನ ನೀಡುತ್ತದೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರು ಅಂದರೆ ಯಾರು ಯಾರು ಅಂತ ನೋಡೋಣ. ನೋಡಿ, ಇಲ್ಲಿ ಬೀದಿ ವ್ಯಾಪಾರಿಗಳು, ಬೀಡಿ ಕಟ್ಟುವ ಬೀಡಿ ಕಾರ್ಮಿಕರು, ಬೇಕರಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು, ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು, ಸಮಾರಂಭಗಳಲ್ಲಿ ಬ್ಯಾಂಡ್ಗಳನ್ನು ನುಡಿಸುವಂತಹ ಕಾರ್ಮಿಕರು, ಅದೇ ರೀತಿಯಾಗಿ ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್ ಮತ್ತು ಬಳೆಗಳನ್ನ ತಯಾರಿಸುವಂತಹ ಕಾರ್ಮಿಕರು, ಇಟ್ಟಿಗೆಗಳನ್ನ ತಯಾರು ಮಾಡುವಂತಹ ಕಾರ್ಮಿಕರು, ಹೀಗೆ ಇನ್ನು ಅನೇಕ ರೀತಿಯ ಕಾರ್ಮಿಕರು ಈ ಸ್ಕೀಮಿನ ಅಡಿಯಲ್ಲಿ ಬರುತ್ತಾರೆ. ಅದೇ ರೀತಿಯಾಗಿ ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳ ಪಡೆಯುವ ಮತ್ತು PF ESI ಅಂತಹ ಸರ್ಕಾರದ ಯೋಜನೆಗಳಿಗೆ ರಿಜಿಸ್ಟರ್ ಆಗಿರಲಾರಂತಹ ಎಂಪ್ಲಾಯಿಗಳು ಸಹ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರುತ್ತಾರೆ. ಸೊ ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರ ಪೂರ್ತಿಯ ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದ್ದೇನೆ. ಸೊ ಹಾಗಾಗಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ರೆಫರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯ ಪ್ರಮುಖವಾದ ಅಂಶಗಳು ಯಾವುವು, ಈ ಸ್ಕೀಮಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು, 60 ಇಯರ್ಸ್ ಆದ ಮೇಲೆ ಎಷ್ಟು ಪೆನ್ಷನ್ ಅಮೌಂಟ್ ಬರ್ತದೆ ಅಂತ ಪೂರ್ತಿಯಾಗಿ ವಿವರವಾಗಿ ನೋಡೋಣ. ಸೊ ಈ ಸ್ಕೀಮಿನ ಮೊದಲನೆಯ ಪ್ರಮುಖವಾದ ಅಂಶ ಅಂದ್ರೆ ಅದು ಎಲಿಜಿಬಿಲಿಟಿ. ಹೌದು, ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಪ್ರತಿಯೊಬ್ಬ ಭಾರತೀಯ ಕಾರ್ಮಿಕನು ಸಹ ಈ ಸ್ಕೀಮಿಗೆ ಎಲಿಜಿಬಲ್ ಆಗಿರುತ್ತಾನೆ. ಅದೇ ರೀತಿಯಾಗಿ ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳ ಪಡೆಯುವಂತಹ ಕೆಲಸಗಾರನು ಈ ಸ್ಕೀಮಿನ ಅಡಿಯಲ್ಲಿ ಎಲಿಜಿಬಲ್ ಆಗಿರುತ್ತಾನೆ ಮತ್ತು ಅವರ ಏಜ್ 18ರಿಂದ 40 ವರ್ಷಗಳ ಒಳಗೆ ಇರಬೇಕು. ಇನ್ನು ಎರಡನೇ ಪ್ರಮುಖವಾದಂತಹ ಅಂಶ ಅಂದ್ರೆ ಅದು ಎನ್ರೋಲ್ಮೆಂಟ್ ಅಥವಾ ರಿಜಿಸ್ಟ್ರೇಷನ್. ಹೌದು,
ನೀವು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ನಿಮ್ಮ ಹತ್ತಿರದಲ್ಲಿರುವ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ CSC ಸೆಂಟರ್ ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ನೀವೇ ಖುದ್ದಾಗಿ ಮಾಡಬಹುದು. ಇನ್ನು PMSYM ಯೋಜನೆಯ ಮೂರನೆಯ ಪ್ರಮುಖವಾದ ಅಂಶ ಅಂದರೆ ಅದು ಕಾಂಟ್ರಿಬ್ಯೂಷನ್. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯ ಅತ್ಯಂತ ಪ್ರಮುಖವಾದ ಅಂಶ ಅಂದರೆ ಅದು ಕಾಂಟ್ರಿಬ್ಯೂಷನ್. ಇಲ್ಲಿ ಕಾರ್ಮಿಕರು ಎಷ್ಟು ಅಮೌಂಟ್ ಅನ್ನ ಈ ಸ್ಕೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದರೆ ಅವರು ಪೆನ್ಷನ್ ಸ್ಕೀಮ್ಗೆ ಎಲಿಜಿಬಲ್ ಆಗಿರುತ್ತಾರೆ ಅನ್ನುವ ಅಂಶ ಅತಿ ಪ್ರಮುಖವಾದ ಅಂಶವಾಗಿದೆ ಫ್ರೆಂಡ್ಸ್. ಮತ್ತು ಈ ಕಾಂಟ್ರಿಬ್ಯೂಷನ್ ಅಮೌಂಟ್ ಕಾರ್ಮಿಕರ ಏಜ್ ನ ಪ್ರಕಾರ ಬದಲಾಗುತ್ತಾ ಹೋಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ ಮತ್ತು ಇಂಪಾರ್ಟೆಂಟ್ ಆದಂತಹ ಅಂಶ ಅಂದರೆ ಅದು ಈಕ್ವಲ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗವರ್ಮೆಂಟ್ ನಿಂದ. ಹೌದು ಫ್ರೆಂಡ್ಸ್, ಈ ಸ್ಕೀಮಿನ ಅಡಿಯಲ್ಲಿ ಪ್ರತಿ ತಿಂಗಳು ನೀವು ಕಟ್ಟುವ ಈಕ್ವಲ್ ಅಮೌಂಟಿನ ಹಣವನ್ನ ಕೇಂದ್ರ ಸರ್ಕಾರವು ನಿಮ್ಮ ಪರವಾಗಿ ಈ ಸ್ಕೀಮಿಗೆ ಕಟ್ಟುತ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ಕಾರ್ಮಿಕ ಈ ಸ್ಕೀಮಿಗೆ ತಿಂಗಳು 50 ರೂಪಾಯಿಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರವು ಸಹ ಅಷ್ಟೇ ಮೊತ್ತದ ಅಂದರೆ 50 ರೂಪಾಯಿಗಳನ್ನ ಕಾರ್ಮಿಕನ ಪರವಾಗಿ ಈ ಸ್ಕೀಮಿಗೆ ಕಟ್ಟುತ್ತದೆ. ಅಂದರೆ ಕಾರ್ಮಿಕನ 50 ರೂಪಾಯಿಗಳು ಮತ್ತು ಕೇಂದ್ರ ಸರ್ಕಾರದ 50 ರೂಪಾಯಿಗಳು ಒಟ್ಟಿಗೆ ಸೇರಿ ಪ್ರತಿ ತಿಂಗಳು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಗೆ 100 ರೂಪಾಯಿಗಳು ಕಾಂಟ್ರಿಬ್ಯೂಷನ್ ಆಗುತ್ತದೆ. ಇನ್ನು ನಾಲ್ಕನೆಯ ಅಂಶ ಅಂದರೆ ಅದು ಪಿಂಚಣಿ ಅಂದರೆ ಪೆನ್ಷನ್. ನೋಡಿ ಫ್ರೆಂಡ್ಸ್, 18 ರಿಂದ 40 ವರ್ಷಗಳ ಒಳಗಿರುವಂತಹ ಪ್ರತಿಯೊಬ್ಬ ಕಾರ್ಮಿಕನು ಈ ಸ್ಕೀಮಿಗೆ ಪ್ರತಿ ತಿಂಗಳು ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ 60 ವರ್ಷಗಳ ಆದ ನಂತರ ಮಿನಿಮಮ್ 3,000 ರೂಪಾಯಿಗಳನ್ನ ಪೆನ್ಷನ್ ರೂಪದಲ್ಲಿ ಪಡೆಯುತ್ತಾನೆ. ಇನ್ನು ಈ ಸ್ಕೀಮಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ತುಂಬಾನೇ ಸಿಂಪಲ್ ಆಗಿದೆ. ಒಂದು ಆಧಾರ್ ಕಾರ್ಡ್ ಮತ್ತು ಎರಡನೆಯದು IFSC ಕೋಡ್ ಹೊಂದಿರುವಂತಹ ಬ್ಯಾಂಕ್ ಅಕೌಂಟ್ ಅನ್ನು ನೀವು ಹೊಂದಿದರೆ ಸಾಕು, ಈ ಸ್ಕೀಮಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಮತ್ತು OTP ವೆರಿಫಿಕೇಶನ್ ಗಾಗಿ ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕಾಗುತ್ತದೆ ಫ್ರೆಂಡ್ಸ್. ಈ PMSYM ಯೋಜನೆಯ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಅಂಶ ಅಂದರೆ ಬೆನಿಫಿಷರಿಯ ಸಾವಿನ ನಂತರವೂ ಸಹ ಬೆನಿಫಿಷರಿಯ ಹೆಂಡತಿಯು ಬೆನಿಫಿಷರಿ ಪಡೆಯುತ್ತಿದ್ದಂತಹ ಪೆನ್ಷನ್ ಅಮೌಂಟಿನ 50% ಹಣವನ್ನ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಪಡೆಯುತ್ತಾರೆ. ಅದೇ ರೀತಿಯಾಗಿ ಈ ಸ್ಕೀಮಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಕಾರ್ಮಿಕನು ಇನ್ ಕೇಸ್ ಮಧ್ಯದಲ್ಲಿ ಈ ಸ್ಕೀಮಿನಿಂದ ಎಕ್ಸಿಟ್ ಆಗಲು ಬಯಸಿದರೆ ಅವನು ತಾನು ಕಾಂಟ್ರಿಬ್ಯೂಟ್ ಮಾಡಿದಂತಹ ಹಣವನ್ನ ವಿತ್ ಇಂಟ್ರೆಸ್ಟ್ ಸಮೇತ ವಾಪಸ್ ಪಡೆಯಬಹುದು. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದ ಹಾಗೆ ಈ ಸ್ಕೀಮಿನ ಅಡಿಯಲ್ಲಿ ಕಾರ್ಮಿಕರು ಪ್ರತಿ ತಿಂಗಳು 55 ರೂಪಾಯಿಗಳಿಂದ ಹಿಡಿದು ಮ್ಯಾಕ್ಸಿಮಮ್ 200 ರೂಪಾಯಿಗಳನ್ನ ಈ ಸ್ಕೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಮತ್ತು ಪ್ರತಿ ತಿಂಗಳು ಕಾರ್ಮಿಕರು ಮಾಡುವಂತಹ ಸೇಮ್ ಅಮೌಂಟಿನ ಮೊತ್ತವನ್ನ ಕೇಂದ್ರ ಸರ್ಕಾರವು ಕಾರ್ಮಿಕರ ಪರವಾಗಿ ಅವರ ಸ್ಕೀಮಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರು ಮತ್ತು ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಕಡಿಮೆ ಸಂಬಳ ಪಡೆಯುವಂತಹ ವ್ಯಕ್ತಿಯು ಸಹ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನೌಕರರ ಹಾಗೆ ಪ್ರತಿ ತಿಂಗಳು 60 ವರ್ಷಗಳಾದ ನಂತರ ಪೆನ್ಷನ್ ಪಡೆಯುವಂತಹ ಸ್ಕೀಮ್ ಬಗೆಗಿನ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಬಿಕಾಸ್ ಈ ತರದ ಸೋಷಿಯಲ್ ಸ್ಕೀಮ್ಗಳ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸೊ ನೀವು ಈ ವಿಡಿಯೋವನ್ನ ಶೇರ್ ಮಾಡುವುದರ ಮೂಲಕ ಬಡ ಕಾರ್ಮಿಕರಿಗೆ ಸಹಾಯ ಮಾಡಿದಂತಾಗುತ್ತದೆ. ಓಕೆ ಫ್ರೆಂಡ್ಸ್, ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ನಮಸ್ಕಾರ.